ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯುದ್ಧದಿ ಎಲ್ಲ ಸೋತರು ಸಹಿತ ಕರ್ಣನ ಸ್ನೇಹ ಗೆದ್ದೆನು ಎಂದ ಕೌರವ ವಾಣಿಗೆ ಬೋಲೋ ಜಾಯ್ ಎಂತ ಸಾಲಲ್ವಾ? ರಾಜಕೃಷ್ಣನ್ ಅವರು ಆಡಿದಂತ ಅದ್ಭುತ ಗೀತೆ. 1999 ಬರೋ ಸಿನಿಮಾ ಸ್ನೇಹಲೋಕ. ಎಸ್ ಮಹೇಂದ್ರ ಡೈರೆಕ್ಟರು, ಡಿ ಜಯಶ್ರೀದೇವಿ ಅವರು ಇದಕ್ಕೆ ಪ್ರೊಡ್ಯೂಸರು. ಕಣ್ಣೆದ್ರೆ ತೋಂಡಿನಾಳ್ ಅನ್ನೋ ಒಂದು ತಮಿಳ್ ಸಿನಿಮಾದ ರಿಮೇಕು. ಅಲ್ಲಿ ದೇವ ಅವರು ಮ್ಯೂಸಿಕ್ ಮಾಡಿದ್ರು. ನೋಡಿ, ಈ ಸಿನಿಮಾ ತುಂಬ ಭಾಷೆಗಳಲ್ಲಿ ಬಂದಿದೆ. ಅದು ಯಾವ ಭಾಷೆಯಲ್ಲಿ ಮೊದಲು ಬಂತೋ ಗೊತ್ತಿಲ್ಲ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ಹಿಂದಿ, ಬಂಗಾಳಿ, ಮರಾಠಿ, ಬಾಂಗ್ಲಾದೇಶಿ ಅಷ್ಟು ಭಾಷೆಗಳು ಬಂದಿದೆ ಸಿನಿಮಾ. ಅಲ್ಲಿ ದೇವ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಎರಡು ಮಾತಿಲ್ಲ. ಆದರೆ ಹಂಸಲೇಖ ಅವರು ಇಲ್ಲಿ ಚಿಂದಿ ಉಡಾಯಿಸ್ಬಿಟ್ರು. 7 ಹಾಡುಗಳು ಸೂಪರ್. ಒಂದು ರಿಮೇಕ್ ಸಿನಿಮಾ ಮಾಡಿದಾಗ ಹಾಡುಗಳಲ್ಲಿ ಬಿ ಜಿ ಎಮ್ಗಳಲ್ಲಿ ಸಿನಿಮಾ ನಿಂಗೆ ಎತ್ಬಿಡೋರು ಹಂಸಲೇಖ ಅವರು. ಅಷ್ಟು ಅದ್ಭುತವಾಗಿ ಹಾಡು ಕಟ್ಟಿಕೊಡೋರು. ಈ ಸಿನಿಮಾದಲ್ಲಿ ರಾಜೇಶ್ ಕೃಷ್ಣನ್ ಅವರು, ಸೋನು ನಿಗಮ್ ಅವರು, ಚಿತ್ರ ಅವರು, ಲತಾ ಹಂಸಲೇಖ ಅವರು, ರಮೇಶ್ ಚಂದ್ರ ಅವರು, ಸುರೇಶ್ ಪೀಟರ್ಸ್ ಅವರು, ಎಸ್ ಮಹೇಂದರ್ ಅವರು, ನಂದಿತಾ ಅವರು. ಹಮ್ಮಿಂಗ್ ಬರುತ್ತೆ ಟೈಟಾನಿಕ್ ಹೀರೋಯಿನ್ ಹಮ್ಮಿಂಗ್, ಅದು ನಂದಿತಾ ಅವರು ಆಡಿದ್ದು. ಲತಾ ಹಂಸಲೇಖ, ರಮೇಶ್ ಚಂದ್ರ ಅವ್ರದ್ದು ಹೆಸರು ಹಾಕಿಲ್ಲ ಆ್ಯಕ್ಚುಲಿ ಸಿನಿಮಾದವರು ಆಡಿದ್ದಾರೆ. ಇವರೆಲ್ಲ ಅದ್ಭುತವಾಗಿ ಆಡಿದರು. ಇದರ ಹಾಡಿನ ಒಂದು ರೆಕಾರ್ಡಿಂಗ್ ಆಗೋದು ಆಕಾಶಲ್ಲಿ ಚಾಮುಂಡೇಶ್ವರಿ 2 ಸ್ಟುಡಿಯೋದಲ್ಲಿ ಆಗಿತ್ತು. ಹಾಗೂ ಹಿನ್ನೆಲೆ ಸಂಗೀತ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೀವಲ್ಲ, ಅದು ಮಾಡೋದು ಸಂಕೇತಲ್ಲಿ. ಈ ಒಂದು ಸಿನಿಮಾದ ಹಾಡುಗಳಿನ ತಯಾರಿ 3 ಸ್ಟುಡಿಯೋದಲ್ಲೂ ಆಗಿದ್ದೆ. ಡಿ ರೆಕಾರ್ಡಿಂಗ್ ಎಲ್ಲ ಸಂಕೇತಲ್ಲಿ, ಚಾಮುಂಡೇಶ್ವರಿ ಹಾಗೂ ಆಕಾಶಲ್ಲಿ ಇದರ ಸಾಂಗ್ ರೆಕಾರ್ಡಿಂಗ್. ಒಳ್ಳೊಳ್ಳೆ ಸಾಂಗ್ಗಳು ಮಾಡಿದ್ರು. ಇಲ್ಲಿ 2 ವಿಷಯ ಹೇಳಬೇಕು. ಜಗ್ಗೇಶ್ ಅವ್ರು ಮಾಡಿದಂಥ ಪಟೇಲ ಸಿನಿಮಾದ ಬಿ ಜಿ ಎಮ್ ಟೈಟಾನಿಕ್ ಹೀರೋಯಿನ್ ಹಾಡಾಯಿತು ಈ ಸಿನಿಮಾದಲ್ಲಿ. ಈ ಹಿಂದಿನ ಪಟೇಲ ಮಾಹಿತಿ ಹೇಳುವಾಗ ಹೇಳಿದ್ದೀನಿ ಇದು. ಅದೇ ರೀತಿ ಹಬ್ಬ ಸಿನಿಮಾದ ಒಂದು ಹಾಡು ಬರುತ್ತೆ, ಹಬ್ಬ ಹಬ್ಬ ಅಂತ. ಆ ಹಾಡಿನ ಬಿ ಜಿ ಎಮ್ಮು, ಅದು ಪೀಠಿಕೆ ಸಂಗೀತ ಅಲ್ಲ, ಹಾಡಿನ ಬಿ ಜಿ ಎಮ್ಮೇ ತಗೊಂಡು ಇಲ್ಲಿ ಒಂದೇ ಉಸಿರಂತೆ ಹಾಡಿನ ಪೀಠಿಕೆ ಸಂಗೀತ ಮಾಡಿದ್ರು. ಆ ಒಂದೇ ಉಸಿರಂತೆ ಹಾಡು ಮೊದಲು ಬರುತ್ತಲ್ಲ ಪೀಠಿಕೆ ಸಂಗೀತ, ಲಾ ಲಾ ಲ ಲ ಲ ಲಲ್ಲ ಲಲ್ಲಲ್ಲ 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 ಟಂಡಂಡಾಡ ಟಂಡಂಡಾಡ ಅಂತ ಬರುತ್ತೆ. ಅದು ಹಬ್ಬ ಸಿನಿಮಾದ ಹಾಡಿನ ಬಿ ಜಿ ಎಮ್. ಅದಿಲ್ಲಿ ಪೀಠಿಕೆ ಸಂಗೀತ ಮಾಡಿ ಡೆವಲಪ್ ಮಾಡಿ ಒಂದೇ ಉಸಿರಂತೆ ಹಾಡು ಮಾಡಿದ್ರು. ರಾಜಕೃಷ್ಣನ್ ಅವರು, ಚಿತ್ರಾಮ್ಮ ಅವರು ಎಕ್ಸ್ಟ್ರಾಡಿನರಿ ಆಡ್ಬಿಟ್ರು ಹಾಡು. ಅಪ್ರಿಷಿಯೇಟ್ ಮಾಡ್ಬೇಕು ಇಬ್ಬರಿಗೂ. ಒಬ್ಬರು ಉಸಿರು ಬಿಡೋ ಟೈಮಲ್ಲಿ ಒಬ್ಬರು ಉಸಿರು ತಗೊತಾರೆ, ಆಡ್ತಾರೆ. ಆ ಸಿನಿಮಾದಲ್ಲೂ ಹಂಗೆ ಇದೆ, ಹಾಗೆ ಮಾಡಿದ್ದಾರೆ. ಎಂಥ ಒಳ್ಳೆ ಒಂದು ಟೀಮ್ ವರ್ಕ್ ರೀ ಅದು. ಅದು ಹೇಳದ್ನಲ್ಲ, ರಿಮೇಕ್ ಸಿನಿಮಾ ಸಿಕ್ಕಿದ್ರು ಕೂಡ ಬ್ಯೂಟಿಫುಲ್ಲಾಗಿ ಹಾಡುಗಳು ಕೊಟ್ಟು ಸಿನಿಮಾನ ಗೆಲ್ಲಿಸ್ಬಿಡೋರು. ಈ ಸಿನಿಮಾ ಹಿಟ್ಟಾಗಿತ್ತು ಹಾಡುಗಳದಕ್ಕೆ ಮುಖ್ಯ ಕಾರಣ. 7 ಹಾಡುಗಳು ಚೆನ್ನಾಗಿದೆ. ಅದರಲ್ಲಿ ಈ ಒಂದು ಟೈಟಾನಿಕ್ ಹೀರೋಯಿನ್ನಲ್ಲಿ ಇನ್ನೊಂದು ಮ್ಯಾಜಿಕ್ ಮಾಡಿದರು. ಅದರಲ್ಲಿ ಟೈಟಾನಿಕ್ ಸಿನಿಮಾದ ಇಂಗ್ಲೀಷ್ ಸಿನಿಮಾದ ಬಿ ಜಿ ಎಮ್ ಬರುತ್ತೆ, ಅದಕ್ಕೆ ಇವರು ಲಿರಿಕ್ಸ್ ಬರೆದ್ರು ಹಂಸಲೇಖ ಅವರು. ಆ ಟ್ಯೂನ್ನ ಮಧ್ಯೆ ಬಳಸ್ಕೊತಾರೆ. ನನ್ನ ಕನಸುಗಳಲ್ಲಿ ನಿನ್ನ ಕಂಡೆ ಸ್ನೇಹ ಮಾಡಿಕೊಂಡೆ ಅಂತ ಬರುತ್ತೆ ಟೈಟಾನಿಕ್ ಸಿನಿಮಾದ ಬಿ ಜಿ ಎಮ್. ಅದು ಸುಮ್ಮನೆ ಬಿ ಜಿ ಎಮ್ ಆಗಬಾರ್ದು ಅಂತೇಳಿ ಲಿರಿಕ್ಸ್ ಬರೆಯೋದು. ಹಂಗೆಲ್ಲ ಒಪ್ಕೊಳ್ಳಲ್ಲ ಅವರು. ಲಿರಿಕ್ಸ್ ಆದರೂ ಬರೆಯೋಣ ಅಂತ ಲಿರಿಕ್ಸ್ ಬರೋದು ಹಾಕ್ತಾರೆ, ಸಖತ್ತಾಗಿ ಬರುತ್ತೆ ಅದು. ಯಾರಿಗೂ ಯಾರು ಇಲ್ರಿ ಅಂತ ಒಂದು ಸಾಂಗು ವಿನೋದ್ ರಾಜ್ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ರಾಜೇಶ್ ಅವರು ಸೂಪರಾಗಿ ಆಡಿದ್ರು. ಅದರಲ್ಲಿ 3 ಗಳಿಗೆ ಬಾಳಿನೊಳಗೆ ಪ್ರೀತಿ ಮಾಡ್ರಿ 1 ಗಳಿಗೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇನ್ನೊಂದು ಪುರಾಣ ತಗೊಂಡಿದ್ದಾರೆ. ದುಷ್ಯಂತ ಶಕುಂತಲಾ ದೇವಿನ ಪ್ರೀತಿಸಿ, ಅಂದರೆ ಒಂದು ಮಾತು ಕೊಡ್ತಾನೆ, ಮದುವೆ ಮಾಡ್ಕೋತೀನಿ ಅಂತ. ಒಂದು ಉಂಗುರ ಇರುತ್ತೆ, ರಾಜಮುದ್ರೆ ಉಂಗುರ ದುಷ್ಯಂತನ ಹತ್ರ. ಆ ರಾಜಮುದ್ರೆ ಉಂಗುರನ ಶಕುಂತಲೆಗೆ ಕೊಡ್ತಾನೆ. ಆ ಉಂಗುರ ಕಳೆದೋದ್ರೆ ಇವರಿಗೆಲ್ಲ ನೆನಪೆಲ್ಲ ಮರ್ತೋಗುತ್ತೆ, ಅಂದರೆ ನೆನಪಾಗಲ್ಲ, ಏನೂ ಹಿಂದಿಂದ ನೆನಪಾಗಲ್ಲ. ಶಾಪ ಅದು, ದುಷ್ಯಂತನಿಗೆ ಶಾಪ ಇರುತ್ತೆ. ಶಕುಂತಲಾ ನದಿಲಿ ಸ್ನಾನ ಮಾಡಬೇಕಾದ್ರೆ ಆ ಉಂಗುರ ಕಳೆದೋಗುತ್ತೆ. ಆಗ ಹೋಗಿ ಆ ಗರ್ಭಿಣಿಯಾಗಿರ್ತಾಳೆ ಶಕುಂತಲಾ. ದುಷ್ಯಂತನ ಮುಂದೆ ಹೋದಾಗ ನೀನು ಯಾರು ಅಂತ ಕೇಳ್ಬಿಡ್ತಾನೆ ದುಷ್ಯಂತ. ಬೇಜಾರಾಗಿ ಆಶ್ರಮಕ್ಕೆ ಬರ್ತಾಳೆ ಶಕುಂತಲೆ. ನದಿಯಲ್ಲಿ ಮೀನು ಹಿಡಿಯೋ ಬೆಸ್ತನಿಗೆ ಆ ಮೀನು ಸಿಕ್ಕಿದಾಗ, ಮೀನನ್ನ ಸೀಳಿದಾಗ ಅಲ್ಲಿ ರಾಜಮುದ್ರೆ ಉಂಗುರ ಕಾಣುತ್ತೆ. ಆ ಉಂಗುರ ತಗೊಂಬಂದು ಮಹಾರಾಜನಿಗೆ ಕೊಡ್ತಾನೆ. ಭಯದಲ್ಲಿ ರಾಜಮುದ್ರೆ ಕಾಣ್ತಾ ಇದೆಯಲ್ಲ ಅಂತ ತಗೊಂಡು ಕೊಡ್ತಾನೆ. ಆವಾಗ ಎಲ್ಲ ನೆನಪಾಗುತ್ತೆ ದುಷ್ಯಂತನಿಗೆ. ದುಷ್ಯಂತ ಶಕುಂತಲೆ ಹತ್ರ ಹೋಗಿ ಕ್ಷಮೆ ಕೇಳಿ ತನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾನೆ ಅಂತ ಪುರಾಣದ ವಿಷಯ. ಅದಕ್ಕೆ ಅಷ್ಟು ದೊಡ್ಡ ಕಥೆನ 2 ಸಾಲಲ್ಲಿ ಬರೆದ್ರು. ಭರತನ ತಾಯಿ ಶಕುಂತಲ ಮದುವೆ ಆಗಿಯೇ ಹೆತ್ತಾಳ, ಯಾರೇ ನೀನು ಎಂದರು ರುಜುವಾತ್ ಮಾಡದೆ ಬಿಟ್ಟಾಳ ಅಂತ. ಚೆನ್ನಾಗಿದೆ ನೋಡಿ. ಪುರಾಣ ತಗೊಂಡು ಇಲ್ಲಿ ಒಂದು ಸಿನಿಮಾಗೆ ಹೋಲಿಸೋ ಥರ ಹಾಡು ಮಾಡಿ ನಮ್ಮಂಥ ಯುವಕರನ್ನ, ಮುಂದಿನ ಜನ್ರೇಷನ್ನ ಪುರಾಣ ಕೇಳೋ ಥರ ಮಾಡಿಬಿಡ್ತಾರೆ ಹಂಸಲೇಖ ಅವರು. ಅದೆಲ್ಲ ಒಂದು ಟ್ಯೂಷನ್ನು. ಇದೆಲ್ಲ ಕೇಳಿದಾಗ ಇದೆಲ್ಲ ಇದೆಯಾ ಪುರಾಣದಲ್ಲಿ ಅಂತ ನಾವು ಪುರಾಣ ಕಥೆಗಳು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದು ಒಳ್ಳೇದಲ್ವ, ಅದು ಒಂದು ಪಾಠ ಅಲ್ವ ಅದು. ಅದೇ ರೀತಿ ಲೋಕ ಸ್ನೇಹಲೋಕ ಎಂಬ ಹಾಡು ಸೂಪರ್ ಹಾಡೋದು. ಸ್ನೇಹ ಮಳೆಯಲ್ಲಿ ಸೂರು ಬಿಸಿಲಿಗೆ ಕೊಡೆಯಂತೆ ಸಮಯಕ್ಕಾಗೋ ಬೈದು ಹೇಳೋ ಬಲೆ ಬಂದು ಗೆಳೆಯ. ಅಂದರೆ ಸ್ನೇಹ ಯಾವತ್ತೂ ನಮಗೊಂದು ಆಸರೆಯಾಗಿರಬೇಕು. ನಾವೇನೇ ತಪ್ಪು ಮಾಡಿದ್ರು, ಸ್ನೇಹಿತರು ತಪ್ಪು ಮಾಡಿದಾಗ ಬುದ್ಧಿ ಹೇಳೋನು ಗೆಳೆಯ. ತಾಯಿಯಂತೆ ಕಾಪಾಡ್ತಾನೆ ಸ್ನೇಹಿತ, ತನ್ನ ಸ್ನೇಹಿತನ ಅಂತ ಹೇಳೋದು ಸ್ನೇಹದ ವಿಷಯ. ಮುಂದಕ್ಕೇನು ಬರ್ದಿದೆ, ಯುದ್ಧದಿ ಎಲ್ಲ ಸೋತರು ಸಹಿತ ಕರ್ಣನ ಸ್ನೇಹ ಗೆದ್ದೆನು ಎಂಬ ಕೌರವ ವಾಣಿಗೆ ಬೋಲೋ ಜೈ. ಇದು ಮಹಾಭಾರತದಲ್ಲಿ ಗ್ರೇಟೆಸ್ಟ್ ಫ್ರೆಂಡ್ಸು ಅಂದರೆ ದುರ್ಯೋಧನ, ಕರ್ಣ. ಆ ದುರ್ಯೋಧನ ಕಷ್ಟ ಕಾಲದಲ್ಲಿ ಕರ್ಣ ಸಹಾಯ ಮಾಡಿರ್ತಾನೆ. ಆದರೆ ಕೌರವ ಪಡೆ ಸೋತಾಗ ದುರ್ಯೋಧನ ಅದಕ್ಕೆ ಬೇಜಾರು ಮಾಡೋದಕ್ಕಿಂತ ಜಾಸ್ತಿ ತನ್ನ ಗೆಳೆಯ ಸೋತೋದ್ನಲ್ಲ, ಕರ್ಣ ಸೋತೋದ್ನಲ್ಲ ಅಂತ ತುಂಬ ಕೊರಗುತ್ತಾನೆ. ಆದರೆ ಕರ್ಣನ ಸ್ನೇಹ ಗೆದ್ದಿದ್ದೀನಿ ನಾವು ಸೋತರೂ ಪರವಾಗಿಲ್ಲ, ನನ್ನ ಸ್ನೇಹಿತರ ಸ್ನೇಹ ಗೆದ್ದಿದ್ದೀನಿ ಅಂತ ಹೇಳುವಂಥ ಒಂದು ವಾಣಿ ಅದು. ಅದಕ್ಕೆ ಕೌರವ ವಾಣಿ ಅಂತ ಬರೆದಿದ್ದು. ನೋಡಿ ಸ್ನೇಹಿತನ ಹೆಂಗೆ ಹೋಲಿಸಿದ್ದಾರೆ ಅಂತ. ಅದೇ ರೀತಿ ಕೃಷ್ಣ ಅರ್ಜುನ
ಕೃಷ್ಣನ ಬೋಧನೆಗಳನ್ನ ಅರ್ಜುನ ಕೇಳ್ತಾನೆ. ಭಾವ ಭಾವೈಕ್ಯರಾದರೂ ಕೂಡ ಕೃಷ್ಣನ ಬೋಧನೆನ ಅರ್ಜುನ ಪಾಲಿಸ್ತಾನೆ. ಅಂದರೆ ಸಲಿಗೆ ತಗೊಳ್ಳಲ್ಲ, ಸಲಿಗೆ ಮೀರಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಗಲ್ಲ. ಕೃಷ್ಣ ಏನು ಹೇಳಿದ್ರು ಕೇಳ್ತಾನೆ ಅರ್ಜುನ. ಅದನ್ನ ಇಲ್ಲಿ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡ್ರಿ. ಮಹಾಭಾರತನ ಆ ಒಂದು ಕಥೆನ ತಗೊಂಡು ಇಲ್ಲಿ ಕಮರ್ಷಿಯಲ್ ಆಗಿ ಬರೆಯೋದು, ನಮ್ಗೆ ಅರ್ಥ ಮಾಡಿಸೋದು, ಇದು ಸಾಹಿತಿಗಳು ಮಾಡಿದಂಥ ಒಳ್ಳೆ ಕೆಲಸ ಅಂತ ಹೇಳ್ತೀನಿ ನಾನು. ಮುಂದಕ್ಕೆ ಬರೆದಿದ್ದಾರೆ, ಸ್ನೇಹ ಎಂದರೆ ನಿಜದ ನಿಶಾನೆ, ಗುಟ್ಟನ್ನು ಕಾಯುವ ಹೃದಯ ಖಜಾನೆ ಅಂತ. ಇದಂತೂ ಅಲ್ಟಿಮೇಟ್ ಸಾಧು. ನಿಶಾನೆ ಅಂದರೆ ಒಂದು ಚಿಹ್ನೆ, ಒಂದು ಗುರುತು. ಸ್ನೇಹ ಅಂತ ಹೇಳಿದ್ರೆ ನಿಜದ ಒಂದು ಗುರುತು ಇದ್ದಾಗೆ. ನಾವು ಸ್ನೇಹಿತರಿಗೆ ಏನೇ ಒಂದು ಗುಟ್ಟು ಹೇಳಿದ್ರು ಕೂಡ ಅವ್ರು ಯಾರಿಗೂ ಬಿಟ್ಕೊಡೋದಿಲ್ಲ, ಅದನ್ನ ಇಟ್ಕೋತಾರೆ, ಹೃದಯದಲ್ಲಿ ಖಜಾನೆ ಥರ ಇಟ್ಕೋತಾರೆ ಅಂತ ಹೇಳೋದು. ಅಂದರೆ ಹೃದಯದ ಖಜಾನೆ ಒಳಗೆ ಇಟ್ಕೋತಾರೆ ಅಂತ ಹೇಳೋದು ಈ ಹಾಡಿನ ತಾತ್ಪರ್ಯ, ಈ ಒಂದು ಸಾಲಿನ ತಾತ್ಪರ್ಯ. ನೋಡಿ, ಒಂದು ಹಾಡಲ್ಲಿ ಮಹಾಭಾರತನೂ ಬಂತು, ಕಮರ್ಷಿಯಲ್ ಆಗಿ ಸ್ನೇಹಿತರ ಬಗ್ಗೆನೂ ಬಂತು. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು. ಅದೇ ರೀತಿ ಯಾರಿಗೂ ಯಾರು ಇಲ್ಲರಿ ಹಾಡಲ್ಲಿ ಶಕುಂತಲಾ ದುಷ್ಯಂತದ ಕತೆ ಬಂತು. ಒಂದಿಷ್ಟನ್ನ ಎರಡೇ ಸಾಲಿ ಬರೆದು ಬಿಡೋದು ಅಂತ. ಇದು ಹಂಸಲೇಖರು ತುಂಬ ಮಾಡಿದ್ದಾರೆ ವೀಕ್ಷಕರೇ. ಇದು ನಾವು ಗಮನಿಸಬೇಕಾದ ಅಂಶ ಇಲ್ಲಿ. ಒಂದು ಫ್ಯಾಮಿಲಿ ಸಾಂಗ್ ಇದೆ, ಒಂದು ಪಿಕ್ನಿಕ್ ಸಾಂಗ್ ಇದೆ, ಊಟಿ ಊಟಿ ಅಂತ ಸುರೇಶ್ ಪೀಟ್ರ್ ಹಾಡಿದ್ದು. ಎಲ್ಲ ಒಳ್ಳೆ ಹಾಡುಗಳಿತ್ತು. ಇದೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಇವತ್ತಿಗೂ. ನೀವು ಆ ಟೈಟಾನಿಕ್ ಹೀರೋಯಿನ್ ಒಂದೇ ಉಸಿರಂತೆ ತುಂಬ ಟ್ರೈ ಮಾಡ್ತೀರಾ. ಒಂದೇ ಉಸಿರಲ್ಲಿ ಆಡೋ ಥರ ಈಗ ಎಲ್ಲ ಗಾಯಕರು ಪ್ರಾಕ್ಟೀಸ್ ಮಾಡಿದ್ದೀರಾ. ಈ ಹಾಡು ಕೇಳ್ಕೊಂಡು ಎಷ್ಟೋ ಜನ ಪ್ರಾಕ್ಟೀಸ್ ಮಾಡಿದ್ದೀರಾ. ಅದೆಲ್ಲ ಹಂಸಲೇಖರು ಕ್ರಿಯೇಟ್ ಮಾಡಿದಂಥ ಹಾಡು. ಎಲ್ಲ ಆಕಾಶಲ್ಲಿ ಚಾಮುಂಡೇಶ್ವರಲ್ಲಿ ಕೂತು ಬರೆಯೋದು. ಕೆಲವು ಮನೇಲಿ ಬರೀತಾರೆ. ಒಂದು 15-20 ದಿನಗಳ ಕಾಲ ಇರೋದು ಕಂಪೋಸಿಂಗು, ಲಿರಿಕ್ಸ್ ನಡೆಯುತ್ತೆ. ರೆಕಾರ್ಡಿಂಗು ಕೂಡ ಟೈಮ್ ತೊಗೊಂಡು ಆಗುತ್ತೆ, ಒಂದೇ ದಿನದಲ್ಲಿ ಆಗೋದಲ್ಲ. ಯಾಕೆಂದರೆ ಎಲ್ಲ ಬೇರೆ ಬೇರೆ ಸಿಂಗರ್ಸು. ರಾಜೇಶ್ ಕೃಷ್ಣನ್ ಅವ್ರನ್ನ ನಾವಿಲ್ಲಿ ನೆನೆಸ್ಕೋಬೇಕು. ಅದ್ಭುತವಾಗಿ ಆಡಿದ್ರು. ಒಂದೇ ಉಸಿರು ಹಾಡಾಗಿರ್ಬೋದು, ಲೋಕ ಸ್ನೇಹ ಲೋಕ ಅಂತ ಹಾಡಾಗಿರ್ಬೋದು, ವೆರೈಟೀಸ್ ಆಫ್ ಸಾಂಗ್ಸ್, ಎಲ್ಲ ಬ್ಯೂಟಿಫುಲ್ ಹಾಡುಗಳು. ಸಿನಿಮಾ ಸೂಪರ್ ಹಿಟ್ ಆಗಲಿಕ್ಕೆ ಹಾಡುಗಳು ಮುಖ್ಯ ಕಾರಣ ಆಯಿತು. ಈಗ ಹಂಸಲೇಖರ್ಗೊಂದು ಥ್ಯಾಂಕ್ಸ್ ಹೇಳಿ, ಸ್ನೇಹ ಲೋಕ ಹಾಡುಗಳನ್ನ ಕೇಳಿ. 7 ಹಾಡುಗಳು ಕೂಡ ಸೂಪರ್. ಥ್ಯಾಂಕ್ ಯು.